ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೀವು ಈ ವಿಡಿಯೋನ ಕ್ಲಿಕ್ ಮಾಡಿ ಬಂದಿದ್ದೀರಾ ಅಂತಂದ್ರೆ ನಿಮಗೆ ತಮ್ನೇಲ್ ಮಾಡೋ ಅವಶ್ಯಕತೆ ತುಂಬಾನೇ ಇದೆ. ಅಂದ್ರೆ ನೀವು ಹೊಸ ಯೂಟ್ಯೂಬರ್ ಆಗಿರ್ಬೋದು. ತಮ್ನೇಲ್ ನಾನೀಗ ಮಾಡಿರೋ ತಮ್ನೇಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ. ಓಕೆನಾ? ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಮರೀದೇನೆ ಪ್ರೆಸ್ ಮಾಡಿ. ಓಕೆ, ಮುಂದೆ ನಾನು ಇದೇ ತರ ವಿಡಿಯೋಗಳು ಹಾಕ್ತಾ ಇರ್ತೀನಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವೇನಾದರೂ ಪ್ರೆಸ್ ಮಾಡಿಲ್ಲ ಅಂತಂದ್ರೆ ನಿಮಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿಲ್ಲ ಅಂದ್ರೆ ನಿಮಗೆ ಮುಂದೆ ನೋಟಿಫಿಕೇಶನ್ ಬರಲ್ಲ. ಓಕೆ, ಸರಿ. ಈಗ ತಡ ಮಾಡೋದು ಬೇಡ, ವಿಡಿಯೋ ಕಡೆ ಹೋಗುವ ಹೆಂಗೆ ತಮ್ನೇಲ್ ಮಾಡ್ತೀವಿ ಅಂತ. ಓಕೆ, ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡ್ತೀನಿ ನಾನು ತಮ್ನೇಲ್ ಅಂತ. ಒಂದು ಪಾಯಿಂಟು ಮಿಸ್ ಮಾಡಬೇಡಿ. ಪಾಯಿಂಟ್ ಮಿಸ್ ಮಾಡಿದ್ರೆ ಒಂದೊಂದು ಪಾಯಿಂಟಲ್ಲೂ ನಿಮಗೆ ತಮ್ನೇಲ್ ಮಾಡೋದು ಗೊತ್ತಾಗಲ್ಲ. ಆಮೇಲೆ ನಮಗೆ ಬಂದು ಬೈಬೇಡಿ, ನೀವು ಹೇಳ್ಕೊಟ್ಟಿದ್ದು ಸರಿಯಿಲ್ಲ ಅಂತ ಅಂದ್ಬಿಟ್ಟು. ಒಂದೊಂದು ಪಾಯಿಂಟು ಮಿಸ್ ಮಾಡಿದೆ ನೋಡಿ. ಓಕೆ, ನಡೀರಿ ವಿಡಿಯೋ ಸ್ಟಾರ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ನೋಡಿ ನಾವೀಗ ನಮ್ಮ ಸ್ಕ್ರೀನ್ ಮೇಲೆ ಬಂದಿದ್ದೀವಿ. ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ನೋಡಿ ಇಲ್ಲಿ ನಮಗೆ ಫಸ್ಟ್ ಬೇಕಾಗಿರೋದು ಒಂದು ಅಪ್ಲಿಕೇಶನ್. ನಾವೀಗ ಈ ಥರ ತಮ್ನೇಲ್ ರೆಡಿ ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಬೇಕು. ಅದ್ರ ಹೆಸರು ಪಿಕ್ಸೆಲ್ ಆ್ಯಪ್ ಅಂತ. ನೋಡಿ ಪ್ಲೇಸ್ಟೋರ್ಗೆ ಹೋಗಿ ಸರ್ಚ್ ಮಾಡಿದ್ರು ನಿಮಗೆ ಸಿಗುತ್ತೆ. ನೋಡಿ ಪ್ಲೇಸ್ಟೋರ್ಗೆ ಹೋಗ್ತೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಸರ್ಚ್ ಮಾಡಿ ಪಿಕ್ಸೆಲ್ ಆ್ಯಪ್. ನೋಡಿ ಪಿಕ್ಸೆಲ್ ಆ್ಯಪ್ ಮೊದಲೇ ಬಂತು. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಇದನ್ನ ಓಪನ್ ಮಾಡಬೇಕು. ಫಸ್ಟು ಓಪನ್ ಮಾಡಾದ್ಮೇಲೆ ಇಲ್ಲಿ ಮೊದಲೇ ನಾವು ವಿಡಿಯೋ ಕ್ರಿಯೇಟ್ ಆಗಿರೋದೆಲ್ಲ ಹಂಗೆ ಇರುತ್ತೆ, ಅದನ್ನ ಕ್ಯಾನ್ಸಲ್ ಮಾಡಿ ಇಲ್ಲಿ ನ್ಯೂ ಟೆಕ್ಸ್ಟ್ ಅಂತಿದೆಯಲ್ಲ ಇದನ್ನ ಡಿಲೀಟ್ ಮಾಡಿಬಿಡಿ. ಫಸ್ಟ್ ನಾವು ಮಾಡಬೇಕಾಗಿರೋ ಕೆಲಸ ಅಂದರೆ ಇಲ್ಲಿ 3 ಡಾಟ್ ಕಾಣಿಸ್ತೈತೆ ಎಲ್ಲೆಲ್ಲಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು 3 ಡಾಟ್ ಇಲ್ಲಿ. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ನ ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಮೇಜ್ ಸೈಜ್ ಇಲ್ಲಿ ನಿಮ್ಗೆ ಕಸ್ಟಮ್ ಅಂತ ಇದೆ ನೋಡಿ, ಇಲ್ಲಿ ಕಸ್ಟಮ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ಯೂಟ್ಯೂಬ್ ತಮ್ನೇಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಓಕೆ ಕೊಟ್ಕೊಳ್ಳಿ. ಓಕೆ, ಈಗ ನಮಗೆ ಒಂದು ಫ್ರೇಮ್ ಸಿಕ್ತು ಯೂಟ್ಯೂಬ್ ತಮ್ನೇಲ್ದು. ಓಕೆ, ಯೂಟ್ಯೂಬ್ ತಮ್ನೇಲ್ದು ಫ್ರೇಮ್ ಸಿಕ್ತು. ಓಕೆ, ಈಗ ನಮಗೆ ಇದಕ್ಕೆ ಕಲರ್ ಬೇಕು. ಅಂದರೆ ನಿಮಗೆ ಈಗ ನಾನು ಯೂಸ್ ಮಾಡ್ತೀನಿ ನೋಡಿ. ಈಗ ಕಲರ್ಗಳು ನಿಮ್ಗೆ ಯಾವ ಥರ ಬೇಕಾದರೂ ಮಾಡ್ಬೋದು. ಈಗ ನೋಡಿ ಇಲ್ಲಿ ನಿಮಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ, ಈ ಪೋರ್ಷನು 2 ಫ್ರೇಮ್ ಥರ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕಲರ್ ಆಪ್ಷನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಕಲರ್ ಬೇಕು ಅಂದರೆ ಮಾಡ್ಬೋದು. ಇಲ್ಲಿ ಗ್ರೇಡಿಯಂಟ್ ಅಂತ ಇದೆ ನೋಡಿ, ಗ್ರೇಡಿಯಂಟು ಅದರಲ್ಲಾದರೂ ನೀವು ಕ್ಲಿಕ್ ಮಾಡ್ಬೋದು. ನನಗೆ ಮಾಡಿಕೊಂಡೆ ಇಲ್ಲಿ ಎಸ್ಕೊಟ್ಟೆ. ಓಕೆ, ಈಗ ಇದು ನಮಗೆ ಸೇವ್ ಆಗಿರುತ್ತೆ ಆಲ್ರೆಡಿ. ಇದು ಇಲ್ಲಿರುತ್ತೆ ನೋಡಿ. ಇಲ್ಲಿ ನಾವು ಇಲ್ಲಿ ಕಲರ್ ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದಿದೆ ಆಲ್ರೆಡಿ. ಓಕೆ, ಈಗ ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನಾವೀಗ ಮಧ್ಯದಲ್ಲಿ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಒಂದು ಲೇಯರ್ ಬರುತ್ತಲ್ಲ, ಅದನ್ನ ಹೆಂಗೆ ಆ್ಯಡ್ ಮಾಡೋದು ನೋಡಿ. ಇಲ್ಲಿ ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಕಾಣಿಸ್ತಿದೆ ನಿಮಗೆ. ಇಲ್ಲಿ ಈ ಪೋರ್ಷನಲ್ಲಿ ಟ್ರಾನ್ಸ್ಪರೆಂಟ್ ಇದೆ ಗೊತ್ತಾ ನಿಮಗೆ, ಆ ಟ್ರಾನ್ಸ್ಪರೆಂಟ್ ಕ್ಲಿಕ್ ಮಾಡಿ. ಓಕೆ, ಟ್ರಾನ್ಸ್ಪರೆಂಟ್ ಆಗೋಯಿತು. ಟ್ರಾನ್ಸ್ಪರೆಂಟ್ ಆದ ತಕ್ಷಣ ನಮ್ಗೆ ಇಲ್ಲಿ ಸೆಂಟ್ರ್ ಸೆಟ್ಟಿಂಗ್ಸ್ ಥರ ಕಾಣಿಸ್ತಾ ಇದೆ ಆಪ್ಷನ್ನು ಸೆಂಟ್ರಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡ್ರಾ ಅಂತ ಇದೆ ನೋಡಿ, ಡ್ರಾ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಾವು ಫಸ್ಟ್ ಮಾಡಬೇಕಾಗಿರೋ ಕೆಲಸ ವೈಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಮಗೆ ವೈಟ್ ಆದರೆ ನಿಮಗೆ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡಿದ್ರು, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ನ ನೀವು ಚೇಂಜ್ ಮಾಡಿದ್ರು ಕಾಣಿಸುತ್ತೆ, ಅದೇ ಬ್ಯಾಕ್ಗ್ರೌಂಡ್ ಕಾಣಿಸುತ್ತೆ. ನೀವು ಬ್ಲ್ಯಾಕು ರೆಡ್ ಏನಾರು ಹಾಕಿದ್ರೆ ಅದು ಬ್ಯಾಕ್ಗ್ರೌಂಡು ಮಂಕಾಗುತ್ತೆ. ಓಕೆ, ವೈಟ್ ಸೆಲೆಕ್ಟ್ ಮಾಡ್ಕೊಂಡ್ರೆ ತುಂಬ ಸುಲಭ. ಆಮೇಲೆ ಹಿಂಗೆ ಮೇಲೆ ಸ್ಕ್ರೋಲ್ ಮಾಡ್ಕೊಂಬಂದ್ರೆ ನೋಡಿ ಫಿಲ್ ಇನ್ಸೈಡ್ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡಿ ಫಿಲ್ ಇನ್ಸೈಡ್. ಓಕೆ, ಈಗ ನಾವು ಮಾಡಬೇಕಾಗಿರೋದು ಏನಂದರೆ, ಸುಮ್ಮನೆ ಇಲ್ಲಿ ನೋಡಿ, ಈ ಥರ ಒಂದು ಡ್ರಾ ಮಾಡ್ಬೇಕು. ಸುಮ್ಮನೆ ಹಿಂಗೆ ಡ್ರಾ ಮಾಡಿ ಇಷ್ಟು ನಮಗೆ ಕಟ್ ಮಾಡಿ ಕೊಡಬೇಕಿದು. ಓಕೆ, ಹಿಂಗೆ ಕಟ್ ಮಾಡಿ ಕೊಡಬೇಕಿದು ನಮಗೆ. ಈ ಕಟ್ ಮಾಡ್ತು ಫುಲ್ ನಮ್ಗೆ ಕಟ್ ಆಗಬೇಕು ಅಂದರೆ ಆ ಪೋರ್ಷನ್ ಪೂರ್ತಿ ಕಟ್ ಆಗಬೇಕು ಅಂದರೆ ನಾನೇನು ಮಾಡ್ತೀನಿ, ಇದನ್ನ ಓಕೆ ಕೊಡ್ತೀನಿ. ಓಕೆ ಕೊಟ್ಟ ತಕ್ಷಣ ನೋಡಿ ಇದು ಸಪ್ರೇಟಾಗಿ ಬಂತು. ಇದನ್ನ ನಾವು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ ನೋಡಿ. ಇಲ್ಲಿ ಪೆನ್ ಡ್ರೈವ್ ಥರ ಇದ್ರ ಥರ ನಮ್ಮ ಮೆಮರಿ ಕಾರ್ಡ್ ಥರ ಇದೆ, ಅಲ್ಲಿ ಹೋಗಿ ಸೇವ್ ಇಮೇಜ್ ಕೊಡಿ. ಇದನ್ನ ನೀವು ಕಸ್ಟಮ್ ಬೇಡ ನೋಡಿ, ಇಲ್ಲಿ ಆಪ್ಷನ್ಗೆ ಹೋಗಿ ಅಲ್ಟ್ರಾ ಮಾಡ್ಕೊಳ್ಳಿ, ಯಾಕೆಂದರೆ ಕ್ಲಾರಿಟಿ ಅಲ್ಟ್ರಾ ಆಗಿರಬೇಕು. ಓಕೆ, ಇದಾಯಿತು ಕತೆ. ಈಗ ಒಂಚೂರು ಆ್ಯಡ್ ಬರುತ್ತೆ. ಈಗ ನಾವು ಫ್ರೀಯಾಗಿ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಆ್ಯಡ್ ಬರುತ್ತೆ. ಸ್ಕಿಪ್ ಆ್ಯಡ್ ಕೊಟ್ಬಿಟ್ಟು ಓಕೆ, ಈಗ ನಾವು ಇದನ್ನ ಡಿಲೀಟ್ ಮಾಡ್ಬೋದು. ಇದು ಡಿಲೀಟ್ ಮಾಡ್ಬಿಡಿ. ಓಕೆ, ಈಗ ನಮ್ಗೆ ಬೇಕಾಗಿರೋದೇನು ಕಲರು. ಪುನಃ ಇಲ್ಲಿ ಅದೇ 2 ಫ್ರೇಮ್ ಥರ ಇದೆಯಲ್ಲ, ಅದಕ್ಕೆ ಕ್ಲಿಕ್ ಮಾಡಿ ಕಲರ್ ಆಪ್ಷನ್ಗೆ ಹೋಗಿ ನೀವಾಗಲೇ ಸೆಲೆಕ್ಟ್ ಗ್ಲ್ಯಾಂಡ್ಗೆ ಹೋಗಿ ಆಪ್ಷನ್ ಸೆಲೆಕ್ಟ್ ಮಾಡ್ರೆ ಇಲ್ಲಿಗೆ ಹಾಕಿ. ಓಕೆ, ಈಗ ಇದು ಇಲ್ಲಿಗೆ ಫಿಕ್ಸ್ ಆಯಿತು. ಈಗ ಫಸ್ಟು ಇಲ್ಲಿ ನೋಡಿ ಪ್ಲಸ್ ಐಕಾನ್ ಇದೆ ನೋಡಿ, ಮೇಲ್ಗಡೆ ಪ್ಲಸ್ ಐಕಾನು, ಅಲ್ಲಿ ಕ್ಲಿಕ್ ಮಾಡಿಕೊಂಡು ಫ್ರಮ್ ಗ್ಯಾಲರಿಯಿಂದ ನಮಗೆ ಬೇಕಾಗಿರೋ ಫೋಟೋ ನೋಡಿ, ಇದು ಬೇಕಾಗಿರೋದು. ಇದು ಆಲ್ರೆಡಿ ಬಂದಿದೆ. ನಾವು ಇದನ್ನ ಹಿಂಗೆ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೊಟ್ಕೊಳ್ಬೋದು. ನನಗೆ ಆ್ಯಕ್ಚುಲಾಗಿ ಬೇಕು ಹಿಂಗೆ ಫುಲ್ ಒಂಚೂರು ನಿಮ್ಮ ಫೇಸ್ ಕೂರಂಗೆ ನೀವು ಫೇಸ್ ಹಾಕೊಳ್ತೀನಿ. ಇಲ್ಲ ನಿಮ್ಮದು ಫೇಸಿಂದ ಮಾಡೋ ವಿಡಿಯೋ ಅಂತಂದರೆ ಈ ಥರ ಮಾಡ್ಬೋದು. ಇದಾಯ್ತಾ? ಈಗ ನೀವು ಇಲ್ಲಿ ನೋಡಿ, ಇಲ್ಲಿ ಆ ಲೇಯರ್ ಇದೆ ಮೇಲ್ಗಡೆ ಪ್ರೆಸ್ ಮಾಡಿ ಅದನ್ನ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ರೆ ನಿಮಗೆ ಆಗ ಇದು ಅಳ್ಳಾಡಲ್ಲ, ಮೂವ್ ಆಗಲ್ಲ, ಅಲ್ಲೇ ಇರುತ್ತೆ. ಓಕೆ, ಈಗ ನಮಗೆ ಬೇಕಾಗಿರೋದೇನು ಅಂದರೆ
PNG ಪಿಕ್ಚರ್ನ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಪ್ಲಸ್ಗೆ ಹೋಗಿ ಗ್ಯಾಲರಿಗೆ ಹೋಗಿ ನನ್ನ ಹತ್ರ PNG ಪಿಕ್ಚರ್ ಇದೆ ನೋಡಿ. ಇಲ್ಲಿ ಇದನ್ನೇ ಹಾಕ್ಬೋದು, ಇಲ್ಲ ಇದನ್ನೂ ಹಾಕ್ಬೋದು, ಯಾವ್ದು ಆದರೂ ಸರಿ ನೋಡಿ. ಇದನ್ನ ಹಾಕ್ತೀನಿ ನಾನೀಗ. ಇದನ್ನ ನಾವು ಲೆಫ್ಟು ರೈಟು ಈ ನೋಡಿ ಈ ಕಡೆ ಇರೋ ಮುಖನ ಈ ಕಡೆ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈ ಥರ ಇದೆ PNG ಮುಖ ಇದು. ಓಕೆ, ಹಿಂಗೆ ಬರುತ್ತೆ, ಹಿಂಗಿದೆ ನೋಡಿ ಈಗ. ಓಕೆ, ಈಗ ಇದನ್ನ ನಾವು ಫಸ್ಟು ಫೇಸ್ನ ಲಾಕ್ ಮಾಡಿಕೊಂಡು ಈಗ ಇದನ್ನ ಓಪನ್ ಮಾಡ್ಕೊಳ್ವಾ. ಈಗ ನೋಡಿ ಫ್ರೆಂಡ್ಸ್, ಈಗ ಕಲರು ಈಗ ನಾವು ಇಲ್ಲಿ ಕೂರಿಸಿದ್ದೀವಿ ಓಕೆನಾ. ಈಗ ನಮಗೆ ಇದಕ್ಕೆ ಒಂಚೂರು ಸ್ಟ್ರೋಕ್ ಕೊಡಬೇಕು. ಸ್ಟ್ರೋಕ್ ಅಂದರೆ ನೋಡಿ ಇಲ್ಲಿ ತೋರಿಸ್ತೀನಿ, ಇದು ಸ್ಟ್ರೋಕು. ಈ ಸ್ಟ್ರೋಕ್ನ ಎನೇಬಲ್ ಮಾಡಿ. ಇಲ್ಲಿ ಅದಕ್ಕಿಂತ ಮುಂಚೆ ನಾವು ಒಂದು ಕೆಲಸ ಮಾಡಬೇಕು. ನಮಗೆ ಇದನ್ನ ಒಂಚೂರು ಸೈಡ್ ತಳ್ಳಿ ಇದನ್ನ ಬ್ಯಾಕ್ಗ್ರೌಂಡ್ನ ನಾವು ಚೇಂಜ್ ಮಾಡ್ಕೊಳ್ವಾ. ಹಿಂಗೆ ನೋಡಿ, ಇಲ್ಲಿ ಕಲರ್ ಇದೆ ಓಕೆ. ನೋಡಿ ಇಲ್ಲಿ ಈ ಕಲರು ಎನೇಬಲ್ ಕೊಟ್ಟರೆ ನಮ್ಗೆ ಯಾವ್ದು ಬೇಕು ಅದು ಕಲರ್ ಆಗುತ್ತೆ. ನಾನು ಇಲ್ಲಿ ನಿಮಗೆ ಅದು ಈ ಕಡೆ ಬ್ಲೂ ಕಲರ್ ಇರೋದ್ರಿಂದ ನಾನಿಲ್ಲಿ ಡಾರ್ಕ್ ಆ ಥರದ್ದು ಸೆಲೆಕ್ಟ್ ಮಾಡ್ತೀನಿ. ಇಲ್ಲ ಗ್ರೀನ್ ಶೇಡು ಈ ಥರ ಆದರೂ ಆಗುತ್ತೆ. ಓಕೆ, ಇದನ್ನ ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟೆ. ಈಗ ನಿಮಗೆ ಇಲ್ಲೋಗಿ ಇದನ್ನ ಲಾಕ್ ಮಾಡ್ಕೊಂಬಿಡಿ, ಆವಾಗ ಅಳ್ಳಾಡಲ್ಲ ಅದು. ಈಗ ಈ ಪಿಕ್ಚರ್ ಇದೆಯಲ್ಲ ನೋಡಿ, ಇಲ್ಲಿ ಈ ಥರ ಕಾಣಿಸುತ್ತೆ. ಈ ಪಿಕ್ಚರ್ನ ತಂದು ಇಲ್ಲಿ ಕೂರಿಸ್ತೀನಿ. ಒಂಚೂರು ಹೈಟ್ ಮಾಡ್ತೀನಿ ಇದನ್ನ ನೋಡಿ. ಇಲ್ಲಿ ಈ ಥರ ಸೈಡ್ಗೆ ಹಾಕ್ಬಿಟ್ಟು ಈಗ ನನಗೆ ಇದಕ್ಕೆ ನಾನು ಸ್ಟ್ರೋಕ್ ಕೊಡಬೇಕು. ಸ್ಟ್ರೋಕ್ ಅಂದರೆ ನೋಡಿ ಇಲ್ಲಿ ಈ ಸ್ಟ್ರೋಕು ನೋಡಿ ಎಲ್ಲಿ ಸಿಗುತ್ತೆ ಗೊತ್ತಾ ಇದು ನೋಡಿ. ನಿಮ್ಗೆ ಇಲ್ಲಿ ಸೆಟ್ಟಿಂಗ್ಸ್ ಥರ ಆಪ್ಷನ್ ಇದೆಯಲ್ಲ, ಅಲ್ಲಿ ಸಿಗುತ್ತೆ. ಅಲ್ಲಿ ನೀವು ಸ್ಕ್ರೋಲ್ ಹಿಂಗೆ ತಳ್ತಾ ಹೋದರೆ ನಿಮಗೆ ಸ್ಟ್ರೋಕ್ ಅಂತ ಇದೆ ನೋಡಿ. ಈ ಸ್ಟ್ರೋಕನ್ನು ಕೊಟ್ಟರೆ ಎನೇಬಲ್ ಕೊಡಿ. ನಮ್ಮ ಬ್ಯಾಕ್ಗ್ರೌಂಡು ವೈಟ್ ಇದೆ ಅಲ್ವಾ, ಸ್ಟ್ರೋಕ್ ಒಂಚೂರು ಜಾಸ್ತಿ ಮಾಡಿದ್ರೆ ನೋಡಿ ಈ ಥರ ಬರುತ್ತೆ. ಸ್ಟ್ರೋಕ್ ಜಾಸ್ತಿ ಮಾಡಿದ್ರೆ ಈ ಥರ ಬರುತ್ತೆ. ನಂಗೆ ಸ್ಟ್ರೋಕ್ ಇಷ್ಟು ಸಾಕು ಅಂದ್ಕೊಳ್ತೀನಿ. ಹಿಂಗೆ ಕೊಟ್ಟಿದ್ದೀನಿ ಸ್ಟ್ರೋಕ್ನ. ಓಕೆ, ಈ ಸ್ಟ್ರೋಕ್ ಹಿಂಗೆ ಕೊಟ್ಟೆ. ನಾನು ಈ ಥರ ಮಾಡ್ಕೊಂಡು ನಿಮ್ಗೆ ಯಾವ ಥರ ಬೇಕೋ, ನಿಮ್ಮ ಫೋಟೋ ಯಾವ ಥರ ಇದೆ ಆ ಥರ ಮಾಡ್ಕೊಂಡು ನನಗೆ ಇಷ್ಟು ಸಾಕು ಸ್ಟ್ರೋಕು. ಈಗ ಇಲ್ಲಿ ಮೇಲ್ಗಡೆ 3 ಡಾಟಿಂದ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪಕ್ಕದಲ್ಲಿ. ಇದನ್ನ ಹೋಗಿ ಪುನಃ ಇದನ್ನು ಲಾಕ್ ಮಾಡ್ಕೊಬೋದು. ಓಕೆನಾ, ಎರಡು ಲಾಕ್ ಆಗಿದೆ ನೋಡಿ. ಈಗ ಯಾವುದು ಅಳ್ಳಾಡಲ್ಲ, ಈಗ ಯಾವುದು ನಿಮಗೆ ಅಳ್ಳಾಡಲ್ಲ. ಈಗ ನಮಗೆ ಬೇಕಾಗಿರೋದು ಶೇಪ್. ನಾನು ಬಾಕ್ಸ್ ಬರೀತೀನಿ ನೋಡಿ. ಇಲ್ಲಿ ಶೇಪ್ಸ್ ಅಂತ ಇದೆ ನೋಡಿ, ಶೇಪ್ಸ್. ಈ ಶೇಪ್ಸ್ ಕ್ಲಿಕ್ ಮಾಡಿ. ಓಕೆ, ಶೇಪ್ಸ್ ಕ್ಲಿಕ್ ಮಾಡಿ ನೋಡಿ, ಶೇಪ್ಸ್ ಬಂತು. ನಿಮ್ಗೆ ಯಾವ ಥರ ಶೇಪ್ ಬೇಕು ಅದನ್ನ ನೀವು ಇಲ್ಲಿ ಮಾಡ್ಕೊಳ್ಬೋದು. ನನಗೆ ಬಾಕ್ಸೇ ಇರಲಿ, ಯಾಕೆಂದ್ರೆ ನಾನು ಯೂಟ್ಯೂಬ್ ತಮ್ನೇಲ್ ಅಂತ ಬರೆಯೋಕ್ಕೆ ಇದು ಮಾಡೋಕ್ಕೆ ಬಂದಿರೋದು ನೋಡಿ. ಇಲ್ಲಿ ಈ ಶೇಪು ಈ ಥರ ನೋಡಿ. ಇಲ್ಲಿ ಈ ಶೇಪಲ್ಲಿ ಬರುತ್ತೆ. ಒಂಚೂರು ದೊಡ್ಡದಾಗೆ ಮಾಡ್ಕೊಳ್ಬೇಕು ಅಂದರೆ ಈ ಶೇಪಲ್ಲಿ ಮಾಡಿಕೊಂಡು ಇಲ್ಲೂ ಕೂರಿಸ್ಕೊಳ್ಳಿ. ಓಕೆನಾ, ಇಲ್ಲೂ ಕೂರಿಸ್ಕೊಂಡಾಯ್ತು. ಈಗ ಇಲ್ಲೂ ಕೂರಿಸ್ಕೊಂಡು ನಾವೇನು ಮಾಡಬೇಕು ನೋಡಿ. ಇಲ್ಲಿ ಇದಕ್ಕೆ ನಾವು ಇದು ಈಗ ಶೇಪ್ ಆಯಿತು, ಓಕೆ ಕೊಟ್ಟು. ಈಗ ನಾವು ಇದಕ್ಕೆ ಕಲರ್ ಮಾಡಬೇಕು, ಅಂದರೆ ಬ್ಯಾಕ್ಗ್ರೌಂಡ್ ಇದು ಮಾಡಬೇಕು. ನನಗೀಗ ಇದು ಕಲರು ಬೇರೆ ಬೇಕು. ನಾನೇನು ಮಾಡ್ತೀನಿ, ಪುನಃ ಇಲ್ಲಿಗೆ ಹೋಗಿ ಇಲ್ಲಿ ಕಲರ್ಗೆ ಹೋಗಿ ಎನೇಬಲ್ ಕೊಟ್ಟು, ಇದು ರೆಡ್ಡಲ್ಲಿದೆ, ಪರ್ಪಲ್ ಮಾಡ್ತೀನಿ. ಓಕೆ, ಪರ್ಪಲ್ಲು ಇದಕ್ಕೆ ಸೂಟಬಲ್ ಆಗುತ್ತೆ. ಈಗ ನೋಡಿ, ನಿಮ್ಗೊಂದು ಇದಿರ್ಬೋದು, ಏನು ಇದು ಮೇಲೆ ಬಂದ್ಬಿಟ್ಟಿದೆಯಲ್ಲ ಏನು ಮಾಡೋದು ಅಂತ. ಅದಕ್ಕೊಂದು ಆಪ್ಷನ್ ಇದೆ ನೋಡಿ. ಇಲ್ಲಿ ಪುನಃ ಲೇಯರ್ ಮೇಲ್ಗಡೆ 3 ಡಾಟ್ ಕೆಳಗಡೆ ಲೇಯರ್ ಇದೆಯಲ್ಲ, ಇಲ್ಲಿಗೆ ಹೋಗಿ ಈ ಲೇಯರ್ನ ಎಡಿಟ್ ಮಾಡಿ. ಇಲ್ಲಿ ನೋಡಿ ರೈಟ್ ಸೈಡಲ್ಲಿ 3ನೇದು ಕೆಳಗಡೆ ಇದೆ ನೋಡಿ, ಅದಕ್ಕೆ ಕೊಡಿ ಓಕೆ ಅಂತ. ಅವಾಗ ಅದು ಅದ್ರ ಒಳಗಡೆ ಹೋಗುತ್ತೆ ನೋಡಿ. ಇಲ್ಲಿ ಒಳಗಡೆ ಹೋಯ್ತು. ಓಕೆ, ಈಗ ನನಗೆ ಟೆಕ್ಸ್ಟ್ ಬರೀಬೇಕು. ಯಾವ ಥರ ಟೆಕ್ಸ್ಟ್ ಬರೀಬೇಕು? ಟೆಕ್ಸ್ಟ್ ಬರೀಬೇಕು ಅಂತಂದರೆ ಇಲ್ಲಿ ಪ್ಲಸ್ ಐಕಾನ್ ಇದೆ, ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ ಟೆಕ್ಸ್ಟ್ ಕೊಡಿ. ನೆಕ್ಸ್ಟು ನ್ಯೂ ಟೆಕ್ಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ನನಗೆ ಬೇಕಾಗಿರೋದೇನು, ಯೂಟ್ಯೂಬ್ ತಮ್ನೇಲ್. ಓಕೆ, ಯೂಟ್ಯೂಬ್ ತಮ್ನೇಲ್. ಓಕೆ, ಇದನ್ನ ನೀವು ಟೆಕ್ಸ್ಟ್ ಅಂತ ಮಾಡಿದ್ರೆ ನೋಡಿ, ಇಲ್ಲಿ ಬಿಗ್ ಲೆಟ್ರಲ್ಲಿ ಮಾಡ್ಬೋದು, ಸ್ಮಾಲ್ ಲೆಟ್ರಲ್ಲಿ ಮಾಡ್ಬೋದು. ನಾನು ಬಿಗ್ ಲೆಟ್ರಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ಓಕೆ ಕೊಟ್ಟೆ ನೋಡಿ, ಇಲ್ಲಿಗೆ ಬರುತ್ತೆ. ಈಗ ಅದು ಕರೆಕ್ಟಾಗಿ ಯೂಟ್ಯೂಬ್ ತಮ್ನೇಲ್ ಅಂದರೆ ಹಿಂಗೆ ಕೂರುತ್ತೆ. ಈಗ ನನಗೆ ಇದು ಯಾಕೋ ಸರಿ ಕಾಣಿಸ್ತಾ ಇಲ್ಲ. ನನಗಿದು ಇನ್ನೊಂಚೂರು ಏನೋ ಆ್ಯಡ್ ಮಾಡಬೇಕು, ಮಸಾಲೆ ಆ್ಯಡ್ ಮಾಡಬೇಕು. ನಾನೇನು ಮಾಡ್ತೀನಿ, ಇಲ್ಲಿ ಟೆಕ್ಸ್ಟ್ ಅಂತ ಇದೆ ನೋಡಿ, ಎ ಅಂತ ಬರ್ದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಇಲ್ಲಿ ಸ್ಕ್ರೋಲ್ ಮಾಡ್ತಾ ನನಗೆ ಇದು ಇಮೇಜ್ದು ಯೂಟ್ಯೂಬ್ ಅನ್ನೋದು ಚೆನ್ನಾಗಿ ಕಾಣ್ತಾ ಇಲ್ಲ. ಅಲ್ಲಿಗೆ ನಮ್ಗೆ ಏನು ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ AB ಅಂತ ಒಂದು ಫಾಂಟ್ ಅಂತಿದೆ, ಫಾಂಟ್ ಅಂತ ಇದೆ, ಅದು ಕ್ಲಿಕ್ ಮಾಡ್ಕೊಳ್ಳಿ. ಫಾಂಟ್ ಅಂತ ಯೂಸ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದು ಕ್ಲಿಕ್ ಮಾಡ್ಬೋದು. ನನಗೆ ಇದೊಂದಿದೆ, ಇದು ಬೇಡ ಅಂತಂದರೆ ನೋಡಿ, ಇಲ್ಲಿ ಈ ಥರದ್ದು ಇದೆ, ಸುಮಾರಿದೆ, ಬೇಕಾದಷ್ಟಿದೆ. ಆದರೆ ಅದು ನಿಮ್ಮ ಫಾಂಟ್ ತಕ್ಕಂಗೆ ಚೇಂಜ್ ಆಗೋಗುತ್ತೆ. ಅಂದರೆ ಫಾಂಟ್ ಹೆಂಗಿದೆ
ಆ ತಕ್ಕಂಗೆ ಚೇಂಜ್ ಆಗೋದು. ನೋಡಿ ಇಲ್ಲಿ ಯೂಟ್ಯೂಬ್ ತಮ್ನೇಲು ನನಗೆ ಇದು ಇಷ್ಟ ಆಯ್ತಾ ಇಲ್ಲ, ಪುನಃ ನಾನು ಚೇಂಜ್ ಮಾಡ್ತೀನಿ. ಬೇಕು ಅಂದರೆ ನಿಮ್ಗೆ ಬೇಡ ಇದು ಇಷ್ಟ ಆಗಿದೆ ಅಂತಂದರೆ ಅದನ್ನೇ ಇಟ್ಕೊಳ್ಬೋದು. ನನಗೆ ಆ್ಯಕ್ಚುಲಿ ನಾನು ಜಾಸ್ತಿ ಯೂಸ್ ಮಾಡೋದು ನನಗೆ ಇಷ್ಟ ಆಗೋಂಥದ್ದು ಅಂತಂದರೆ ನೋಡಿ ಇದು ಕ್ಯಾಪ್ಚರ್ ಅಂತ ಇದೆಯಲ್ಲ ಅದು, ಇದು ನನಗೆ ಇಷ್ಟ ಆಯ್ತದೆ. ನಾನು ಏನು ಮಾಡ್ತೀನಿ, ಇದನ್ನ ಒಂಚೂರು ದೊಡ್ಡದು ಮಾಡ್ತೀನಿ. ಹಿಂಗೆ ನಂಗೆ ಸೈಜ್ ಒಂಚೂರು ದೊಡ್ಡದಾಗಿದ್ದರೆ ನನಗಿಷ್ಟ. ಇದು ನೋಡಿ ಇಲ್ಲಿ ನಾವು ಮೂವಿಂಗ್ ಮಾಡ್ಕೊಳ್ಬೋದು, ಹೆಂಗೆ ಬೇಕಾದ್ರೂ ಮೂವಿಂಗ್ ಮಾಡ್ಕೊಳ್ಬೋದು ಹಿಂಗೆ. ಓಕೆ ನೋಡಿ ಯೂಟ್ಯೂಬ್ ತಮ್ನೇಲ್. ಈಗ ನಾನು ಈ ಟೆಕ್ಸ್ಟ್ಗೆ ಅದು ಎದ್ದು ಕಾಣಬೇಕಲ್ಲ, ಅದಕ್ಕೆ ಏನು ಮಾಡ್ತೀನಿ ನಾನು, ಪುನಃ ಇದಕ್ಕೂ ಸ್ಟ್ರೋಕ್ಗಳು ಕೊಡ್ತೀನಿ. ನೋಡಿ ಇಲ್ಲಿ ಸ್ಟ್ರೋಕ್ ಇದೆ, ಸ್ಟ್ರೋಕ್ ಯಾವ ಥರ ಯಾವ ಕಲರಲ್ಲಿ ಬೇಕು ಅಂತ ನೋಡಿ. ಇಲ್ಲಿ ಈ ಥರ ಬ್ಲ್ಯಾಕಲ್ಲಿದೆ, ವೈಟಲ್ಲಿದೆ, ರೆಡ್ಡಲ್ಲಿದೆ, ಪರ್ಪಲ್ಲು, ನಿಮ್ಗೆ ಯಾವುದು ಸೂಟಬಲ್ ಆಗುತ್ತೆ. ನಾನು ಬ್ಲ್ಯಾಕಲ್ಲಿ ಕೊಡ್ತೀನಿ ನೋಡಿ, ಬ್ಲ್ಯಾಕಲ್ಲಿ ಕೊಡ್ತೀನಿ. ಅದರ ಸ್ಟ್ರೋಕ್ನ ನೀವು ಜಾಸ್ತಿ ಕಮ್ಮಿ ಆ ಥರನೂ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಯೂಟ್ಯೂಬ್ ತಮ್ನೇಲ್ ನೋಡಿ ಈ ಥರ, ಅಂದರೆ ನಿಮ್ಗೆ ಇಷ್ಟ ಬಂದಂಗೆ ನೀವು ಕೊಟ್ಕೊಳ್ಬೋದು. ಆ ಥರನೇ ಕೊಡಬೇಕು ಅಂತ ಏನೂ ಇಲ್ಲ. ನೋಡಿ ಇಲ್ಲಿ ನಿಮ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಕೊಟ್ಕೊಳ್ಳೋದು. ಈಗ ಇದೊಂದು ಚೂರು ನಾನು ಟರ್ನ್ ಮಾಡಬೇಕು ಸೈಡಿಗೆ, ಇದು ಸ್ಟ್ರೈಟ್ ಇಲ್ಲ, ಅದಕ್ಕೆ ನಾನು ಒಂಚೂರು ಟರ್ನ್ ಮಾಡ್ತೀನಿ. ಇದೊಂದು ಚೂರು ದೊಡ್ಡದಾಗಿ ಮಾಡ್ತೀನಿ ಹಿಂಗೆ. ನೋಡಿ ಇಲ್ಲಿ ಈ ಥರ ದೊಡ್ಡದಾಗಿ ಮಾಡ್ತೀನಿ ಈಗ. ಓಕೆ ಯೂಟ್ಯೂಬ್ ತಮ್ನೇಲ್ ಅಂತ ಆಯಿತು. ಓಕೆನಾ. ಇದು ಬೇಕು ನಮ್ಮ ಫಾಂಟ್ ಯಾಕೋ ಸರಿ ಬರ್ತಾ ಇಲ್ಲ, ಫಾಂಟ್ನ ನಾನು ಚೇಂಜ್ ಮಾಡಲೇಬೇಕು. ಅದು ಸೈಜು ಯಾಕೋ ಸರಿ ಬರ್ತಾ ಇಲ್ಲ, ನಾನು ಚಿಕ್ಕದಾಗಿ ಮಾಡಬೇಕು ಅಂತಿದ್ದೀನಿ. ನೋಡಿ ಇದು ಓಕೆ ಅಂತ ಅನಿಸುತ್ತೆ, ಇದು ಓಕೆ. ಇದು ಯೂಟ್ಯೂಬ್ ತಮ್ನೇಲು ನೋಡಿ, ಯೂಟ್ಯೂಬ್ ತಮ್ನೇಲ್. ಓಕೆ ಈಗ ನನಗೆ ಮಾಡಬೇಕಾಗಿರೋದು ಏನು ಅಂದರೆ ನೋಡಿ ಯೂಟ್ಯೂಬ್ ತಮ್ನೇಲ್ ಇಲ್ಲಿ ಬಂತಾ. ಓಕೆನಾ. ಈಗ ನಾನು ಮಾಡಬೇಕಾಗಿರೋದು ಏನು ಅಂತಂದರೆ ಕನ್ನಡದಲ್ಲಿ ಅಂತ ಬರೀಬೇಕು, ಅಂದರೆ ಟೆಕ್ಸ್ಟ್ಗೆ. ಇಲ್ಲಿ ನೋಡಿ ಇದು ಹೋಗಿ ಇಲ್ಲಿ ಲಾಕ್ ಮಾಡಿದೆ ಇದನ್ನು. ಓಕೆ ಲಾಕ್ ಮಾಡಿದ್ರೆ ಇದು ಯಾವುದೂ ಅಳ್ಳಾಡಲ್ಲ. ಇದೊಂದು ಲಾಕ್ ಮಾಡಿರಲಿಲ್ಲ. ಇದು ಸೈಜ್ ದೊಡ್ಡದು ಮಾಡ್ಬೋದು ನೋಡಿ. ಈಗ ಒಳ್ಳೇದಾಯ್ತು ಮಾಡದೇ ಇರೋದು. ಸೈಜ್ ದೊಡ್ಡದು ಮಾಡಿ ಇನ್ನೊಂಚೂರು ದೊಡ್ಡದು ಮಾಡುವ. ಓಕೆ ನೋಡಿ ಹಿಂಗೆ ಬರುತ್ತೆ ಯೂಟ್ಯೂಬ್ ತಮ್ನೇಲ್. ಓಕೆ ಈಗ ಇದನ್ನೂ ಲಾಕ್ ಮಾಡ್ಬೋದು. ಇಲ್ಲಿ ನೋಡಿ ಇಲ್ಲಿದೆ ಲಾಕ್ ಮಾಡಿದೆ. ಈ ಲಾಕ್ ಮಾಡಬೇಕು ಅಂದರೆ ನೀವು ಇಲ್ಲಿ 3 ಲೇಯರ್ 2 ಲೇಯರ್ ಕಾಣಿಸಿದ್ರೆ ಅಲ್ಲಿಗೆ ಹೋಗ್ಬೇಕು. ಓಕೆ ಯೂಟ್ಯೂಬ್ ತಮ್ನೇಲ್ ಆಯಿತು. ಈಗ ಇದು ಅಳ್ಳಾಡಲ್ಲ, ಎಲ್ಲೂ ಅಳ್ಳಾಡಲ್ಲ. ಓಕೆ ಒಂದು ಸೈಡ್ ಆಯಿತು. ಈಗ ನಮಗೆ ಯೂಟ್ಯೂಬ್ದು ಸ್ಟಿಕ್ಕರ್ ಬೇಕು, ಅಂದರೆ ಯೂಟ್ಯೂಬ್ ಫ್ರಮ್ ಗ್ಯಾಲರಿಗೆ ಹೋಗಿ ನಿಮ್ಮದು ಯೂಟ್ಯೂಬ್ದು ಲೋಗೋಗಳಿದ್ದರೆ ಅದನ್ನ ಹಾಕ್ಕೊಳ್ಳಿ. ಅದು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಈಗ ತುಂಬ ಲೆಂತಿಯಾಗಿ ಹೋಗುತ್ತೆ. ಈ ನೋಡಿ ಯೂಟ್ಯೂಬ್ದು ಈ ಲೋಗೋನ ಇಲ್ಲಿ ಹಾಕೊಳ್ಳಿ. ಇಲ್ಲೊಂದು ಬಂತು. ಓಕೆ ಕೊಟ್ಟೆ. ಈಗ ನಾನು ಪುನಃ ಅದನ್ನೇ ಹಿಡಿದು ಅದನ್ನೇ ತೊಗೊಂಡು ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ, ಇಲ್ಲಿಗೆ ಹೋಗಿ ಕಾಪಿ ಕೊಟ್ಟೆ. ಅವಾಗ ಇನ್ನೊಂದಾಗುತ್ತೆ. ಇನ್ನೊಂದಾದರೆ ಇದನ್ನೊಂದು ಚೂರು ಚಿಕ್ಕದು ಮಾಡ್ಕೊಳ್ಳಿ, ಇಲ್ಲಿ ಹಾಕ್ಕೊಳ್ಳಿ. ಓಕೆ ನೋಡಿ ಇಲ್ಲಿ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಯೂಟ್ಯೂಬ್ ತಮ್ನೇಲ್. ಓಕೆ ಈಗ ನನಗೆ ಪುನಃ ಇಲ್ಲಿ ಹೋಗಿ ಇದನ್ನ ಲಾಕ್ ಮಾಡ್ತೀನಿ. ಈಗ ಪುನಃ ಇದೆರಡನ್ನೂ ಲಾಕ್ ಮಾಡಿಕೊಂಡು ಪುನಃ 2 ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್ ಹೋಗುತ್ತೆ. ಪುನಃ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟೆಕ್ಸ್ಟ್ ಬರೀತೀನಿ. ಏನಂತ ಕನ್ನಡದಲ್ಲಿ ಬರೀತೀನಿ ನಾನು, ಯಾಕಂದ್ರೆ ನಾವು ಕನ್ನಡಿಗರಂದರೆ ಕನ್ನಡದಲ್ಲೇ ಬರೀಬೇಕು. ಕನ್ನಡದಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಬರೀತೀನಿ. ಓಕೆ ಓಕೆ ನೋಡಿ ಈಗ ನಾನು ಕೊಟ್ಟೆ. ಇದನ್ನ ಲೆಂತಿ ಮಾಡ್ಬೇಕು ಹಿಂಗೆ, ಯಾಕೆಂದರೆ ನೋಡಿ ಇಲ್ಲಿದೆ ಕನ್ನಡದಲ್ಲಿ ಯೂಟ್ಯೂಬ್ ತಮ್ನೇಲ್. ಓಕೆ ಇದನ್ನ ಚೂರು ಸೈಜ್ ದೊಡ್ಡದು ಮಾಡಿಬಿಟ್ಟು ನೋಡಿ ಇಲ್ಲಿ ಬರುತ್ತೆ ಇಲ್ಲಿಗೆ. ಓಕೆನಾ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಈಗ ನಾವು ಇದಕ್ಕೆ ಪುನಃ ನೀವು ಟೆಕ್ಸ್ಟ್ನ ಏನಾದರೂ ಕಾಲರ್ ಮಾಡಬೇಕು, ಇದು ಮಾಡಬೇಕು ಅಂದರೆ ಇಲ್ಲಿ ಎ ಆಪ್ಷನ್ಗೆ ಬರಬೇಕು, ಬೇರೆ ಕಡೆ ಎಲ್ಲೂ ಬರಬಾರ್ದು. ಪುನಃ ನಾನು ಇದನ್ನ ಫಾಂಟ್ ಚೇಂಜ್ ಮಾಡಬೇಕು ಅಂತಿದ್ದೀನಿ. ನೋಡಿ ಇದು ನಾವು ಬಂದು ಇದು ಸ್ಟ್ರೋಕ್ ನೀವು ಈ ಕಡೆಗೆ ಮಾಡ್ಕೊಳ್ಳೋಂಗೆ ಆಯಿತಾ. ಇನ್ನೊಂದಿದೆ ನೋಡಿ ಇಲ್ಲಿ ಬಿ ಸ್ಟೈಲ್ ಅಂತ ಇದೆ ನೋಡಿ. ಬಿ ಸ್ಟೈಲ್ ಅಂದರೆ ನೋಡಿ ಇಲ್ಲಿ ನಿಮಗೆ ಕೆಳಗಡೆ ಅಂಡರ್ಲೈನ್ ಹಾಕ್ಬೋದು. ನೋಡಿ ಇಲ್ಲಿ ಯೂಟ್ಯೂಬ್ ಅಂದರೆ ಈ ಥರ ಬರೋದು. ಇದು ಬೇಡ ಅಂದರೆ ಇದು ನಮ್ಗೆ ಇದೇ ಸಾಕು. ಓಕೆ ಕನ್ನಡದಲ್ಲಿ ಅಂಡರ್ಲೈನ್ ತೆಗೆದಾಕ್ಬೇಕು ಅಂದರೆ ತೆಗೆದಾಕ್ಬೋದು. ಕ್ಯಾನ್ಸಲ್ ಮಾಡ್ತೀನಿ, ನನಗೆ ಅದು ಅವಶ್ಯಕತೆ ಇಲ್ಲ. ಈಗ ನನಗೆ ಮಾಮೂಲಿ ಸ್ಟ್ರೋಕ್ ಬೇಕೀಗ. ಶ್ಯಾಡೋ ಇನ್ಸೈಡ್ ಶ್ಯಾಡೋನು ಮಾಡ್ಬೋದು ನೋಡಿ, ಈ ಥರ ಮಾಡ್ಬೋದು. ಇದು ಇನ್ಸೈಡ್ ಶ್ಯಾಡೋ. ಓಕೆನಾ ನೋಡಿ ಇಲ್ಲಿ ಡಾರ್ಕಲ್ಲಿ ಮಾಡಬೇಕು, ಲೈಟಲ್ಲಿ ಮಾಡ್ಬೋದು. ನಿಮ್ಮ ಇಷ್ಟ ಬಂದಂಗೆ ಯಾವ ಥರ ಮಾಡ್ತೀರೋ ಅದು ನಿಮ್ಮ ಮೇಲೆ ಬಿಟ್ಟಿದೆ. ಓಕೆನಾ ನೋಡ್ಕೊಳ್ಳಿ, ಪೂರ್ತಿ ಕನ್ನಡದಲ್ಲಿ ಹೇಳ್ಕೊಡ್ತೀನಿ. ದಯವಿಟ್ಟು ವೀಡಿಯೋನ ಪೂರ್ತಿ ನೋಡಿ ಯಾವ್ದು ಮಾಡಬೇಕು ಅಂತ ಅಂದ್ಬಿಟ್ಟು. ಈಗ ಓಕೆ ಕೊಟ್ಟೆ. ನೋಡಿ ಇಲ್ಲಿ ಶ್ಯಾಡೋ ಅಂತಂದರೆ
ಇಲ್ಲಿ ಬರುತ್ತೆ ಬ್ಲ್ಯಾಕಲ್ಲಿ ನೋಡಿ, ಈ ಥರ ನನಗೆ ಇದು ಸಾಕು ಅನಿಸುತ್ತೆ. ಇದನ್ನ ನಾನು ಈಗ ನೋಡಿ ಇಲ್ಲಿ ಎ ಬಿ ಅಂತ ಇದೆ ನೋಡಿ, ಇಲ್ಲಿ ಎ ಬಿನ ಕ್ಲಿಕ್ ಮಾಡಿ ನಾನು ಫಾಂಟ್ನ ಚೇಂಜ್ ಮಾಡಿಕೊಂಡ್ರೆ ಅದೇ ನೀಟಾಗಿ ಬರುತ್ತೆ ನೋಡಿ, ಇಲ್ಲಿ ಈ ಥರ ಬರುತ್ತೆ. ಓಕೆ, ಕನ್ನಡದಲ್ಲಿ ಯೂಟ್ಯೂಬ್ ತಮ್ನೇಲ್. ಓಕೆ, ಯೂಟ್ಯೂಬ್ ತಮ್ನೇಲ್ ಅಂತ ಹಾಕಿ. ನಾನು ಕನ್ನಡ ಅನ್ನೋದನ್ನ ದೊಡ್ಡದು ಮಾಡಬೇಕು ಅಂದ್ಕೊಂಡಿದ್ದೀನಿ. ಕನ್ನಡ ಯೂಟ್ಯೂಬ್ ಅನ್ನೋದನ್ನ ಇದನ್ನು ಚೂರು ದೊಡ್ಡದು ಮಾಡಿದ್ರೆ ಹಿಂಗೆ ಬಂದು ಕೂರುತ್ತೆ. ಓಕೆ, ಈಗ ಇದು ಲಾಕ್ ಆಗೋಯ್ತು. ಈಗ ಲಾಕ್ ಆಯಿತು. ಈಗ ಇದನ್ನು ಲಾಕ್ ಮಾಡುವ, ಇಲ್ಲಿ ಮೇಲೆ ಲಾಕ್ ಮಾಡಿ ಇಟ್ಬಿಡುವ. ಈಗ ನನಗೆ ಒಂದು ಪಿಕ್ಚರ್ ಬೇಕು, ನಾನು ಹೆಂಗೆ ಮಾಡೋದು ಯಾವ ಥರ ಅಂತ. ನನಗೀಗ ಫೋಟೋ ನಂದು ಹಾಕಿದ್ದೀನಿ ಆಲ್ರೆಡಿ. ಇನ್ನೊಂದು ನಾನು ರೆಡಿ ಮಾಡಿಟ್ಟಿರೋದು ಆಲ್ರೆಡಿ ಒಂದು ತಮ್ನೇಲ್ ಇದೆ, ಅದನ್ನ ತೆಗಿತೀನಿ ನೋಡಿ. ಇಲ್ಲಿ ಫ್ರಮ್ ಗ್ಯಾಲರಿಗೆ ಹೋಗಿ ಪ್ಲಸ್ಗೆ ಹೋಗಿ, ಓಕೆ, ಸೈಜ್ ಕೊಟ್ಟರೆ ನಾನು ಇದನ್ನ ಚಿಕ್ಕದಾಗಿ ಹಾಕ್ಬೇಕು. ಹಿಂಗೆ ಚಿಕ್ಕದಾಗಿ ನೋಡಿ, ಈ ಥರ ಇದನ್ನ ಬೇಕು ಅಂದರೆ ದೊಡ್ಡದಾಗಿ ಮಾಡ್ಬೋದು. ಹಿಂಗೆ ನೋಡಿ, ಇಲ್ಲಿ ಈ ಥರ ಇದೆ ಕನ್ನಡದಲ್ಲಿ ಯೂಟ್ಯೂಬ್ ತಮ್ನೇಲ್. ಇದು ಲೇಯರ್ಗೆ ಹೋಗಿ ಇದನ್ನ ಲಾಕ್ ಮಾಡಿದ್ವಾ, ಲಾಕ್ ಮಾಡಿ ನಿಮಗೆ ಮೆಮೊರಿ ಕಾರ್ಡ್ ಥರ ಒಂದು ಆಪ್ಷನ್ ಇದೆ ನೋಡಿ, ಮೇಲ್ಗಡೆ ಲೆಫ್ಟಿಂದ ಎರಡನೇದು, ಅದು ಕ್ಲಿಕ್ ಮಾಡಿಕೊಂಡು ಸೇವ್ ಇಮೇಜ್ ಕೊಟ್ಟು ಕಸ್ಟಮಿಂದ ಅಲ್ಟ್ರಾ ಮಾಡಿಕೊಂಡು ಸೇವ್ ಕೊಟ್ಬಿಡಿ. ಓಕೆ, ಇಮೇಜ್ ಈಗ ಸೇವ್ ಆಗಿದೆ. ಓಕೆನಾ, ನೋಡಿ ಯಾವ ಥರ ಮಾಡೋದು ಅಂತ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.